ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಪರಿಶುದ್ಧನಾದ ಪರಲೋಕದಲ್ಲಿರುವಂಥ ನನ್ನ ತಂದೆಯ ದೇವರಿಗೆ ಮಹಿಮೆ ಉಂಟಾಗಲಿ. ಯೇಸುವೆ, ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಯೇಸಪ್ಪ ನಿಮಗೆ ಸ್ತೋತ್ರ ಉಂಟಾಗಲಿ ರಾಜ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಪ್ರತಿಯೊಬ್ಬರಿಗೂ ಯೇಸುವಿನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಎಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಎಲ್ಲೇ ಇರಿ, ಹೇಗೆ ಇರೋ, ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರೂ ಇರುವಂಥ ಸ್ಥಳದಲ್ಲಿ ನನ್ನ ದೇವರು ನಿಮ್ಮನ್ನು ಕಾದು ನಡೆಸ್ತಾನೆ. ಹೌದು, ಈ ಮುಂಜಾನೆ ವೇಳೆಯಲ್ಲಿ ದೇವರ ಮಾತು ಏನೆಂದು ನಾವು ನೋಡೋಣ. ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಾಕ್ಯ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಆಮೇನ್. ಎಷ್ಟು ಜನ ನಂಬ್ತೀರಾ? ನಿನ್ನ ಭಾರವನ್ನು ಹೊರುವ ದೇವರು ಒಬ್ಬನಿದ್ದಾನೆ. ಇವತ್ತು ಎಷ್ಟೋ ಬಾರಿ ನಾವು ಅನ್ಕೋತೀವಿ ದೇವರು ನಮ್ಮ ಭಾರವನ್ನು ಹೊರ್ತಿಲ್ವ, ಅಥವಾ ನಮ್ಮ ಬಂಧು ಮಿತ್ರರು ನಾವಿರುವಂಥ ಪರಿಸ್ಥಿತಿಲಿ ಹಿಂಗೆ ಆಗ್ತಿದೆಯಲ್ಲಂತ. ಪ್ರಿಯ ದೇವರ ಮಗುವೆ, ಇದು ಅನುದಿನ ನಮ್ಮ ಭಾರ ಅಂತ ಬರ್ತಿದ್ರೆ ಅಲ್ಲಿ 1 ದಿನ 2 ದಿನ ಮಾತ್ರ ಅಂತ ಅರ್ಥ ಅಲ್ಲ. ಇವತ್ತು ಮಾತ್ರ ನಿನ್ನ ಸಂಗಡ ಇರ್ತೀನಿ, ಅಥವಾ 1 ವಾರ ಮಾತ್ರ ನಿನ್ನ ಸಂಗಡ ಇರ್ತೀನಿ ಅಂತಲ್ಲ. ಪ್ರತಿದಿನ ಈ ಲೋಕದಲ್ಲಿ ನೀನು ಜೀವಿಸುವಾಗ ಸಣ್ಣದು ಅಥವಾ ದೊಡ್ಡದು ಯಾವುದೇ ಒಂದು ಪರಿಸ್ಥಿತಿ ನೀನು ಫೇಸ್ ಮಾಡುವಾಗ, ಒಂದು ಅನುಕೂಲದ ಪರಿಸ್ಥಿತಿ ಇರ್ಬೋದು ಅಥವಾ ಅನಾನುಕೂಲದ ಪರಿಸ್ಥಿತಿ ಇರ್ಬೋದು, ಅದನ್ನು ನೀನು ಹಾದು ಹೋಗುವಾಗ ನನ್ನ ದೇವರು ನಿನ್ನ ಸಂಗಡ ಇರ್ತಾರೆ. ಇವತ್ತು ವೇದನೆಯಲ್ಲಿ, ಇಕ್ಕಟ್ಟಿನಲ್ಲಿ, ದುಃಖದಲ್ಲಿ ನೀನು ಹಾದು ಹೋಗುವಾಗ, ನೀನು ಯಾವುದೇ ಪರಿಸ್ಥಿತಿಯಲ್ಲಿ, ಒಂದು ಸಣ್ಣದಾದ ಪರಿಸ್ಥಿತಿ ಇರ್ಬೋದು ಅಥವಾ ಈ ದೊಡ್ಡ ಒಂದು ಪ್ರಾಬ್ಲಮಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು, ಆದರೆ ಅನುದಿನವೂ ನಮ್ಮ ಭಾರವನ್ನು ಹೊರುವ ದೇವರು 1 ದಿನ ಅಲ್ಲ, ಪ್ರತಿದಿನ ನಿನ್ನ ಸಂಗಡ ಇರ್ತಾರೆ. ಎಷ್ಟು ಜನ ನಂಬ್ತೀರಾ? ಆತನು ಇವತ್ತು ನೀನು ಯಾವುದೇ ಒಂದು ಸ್ಥಿತಿಯಲ್ಲಿರ್ಬೋದು, ಯಾವುದೇ ಚಿಂತೆಯಲ್ಲಿರ್ಬೋದು, ಅಥವಾ ಒಂದು ದೊಡ್ಡ ಸಮಸ್ಯೆಯಲ್ಲಿ ನೀನು ಇರ್ಬೋದು. ನನ್ನ ಸಮಸ್ಯೆನೇ ಬಗೆಹರಿಸೋಕ್ಕಾಗೋದಿಲ್ವ ಅಂತ ನೀನು ಗೋಳಾಡ್ತಿರ್ಬೋದು. ನಿನ್ನ ಸಮಸ್ಯೆಯನ್ನು ಬಗೆಹರಿಸುವ ದೇವರೊಬ್ಬನಿದ್ದಾನೆ. ಆತನು ಅನುದಿನವೂ ಸಹ ನಿನ್ನ ಎಲ್ಲ ಭಾರವನ್ನು ಹೊರುವ ಆತನಾಗಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಆತನು ನಿನ್ನ ಜೀವಿತದಲ್ಲಿ ಮಾಡುವಂಥ ಉಪಕಾರಗಳು ನೆನೆಸುವುದಾದರೆ ಸ್ತೋತ್ರ 1 ದಿನ ಅಲ್ಲ ಪ್ರಿಯ ದೇವರ ಮಗುವೆ, ಎಷ್ಟು ದಿನ ಸಹ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ರು ಅಸಾಧ್ಯ. ಯಾಕಂದರೆ ನಮ್ಮನ್ನು ಅವನು ವಿಧವಾಗಿ ನನ್ನ ದೇವರು ಕಾಪಾಡುತ್ತಾ ಇದ್ದಾರೆ. ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬಂಟಿಗರಾಗಿ ನಾವು ಎಷ್ಟೋ ಬಾರಿ ಕೊರಗಿದ್ದೇವೆ. ಏಸಪ್ಪ, ಒಬ್ಬಂಟಿಗರಾಗಿ ನನ್ನ ಇರೋ ಪರಿಸ್ಥಿತಿ ಒಂದು ಬದಲಾವಣೆ ಇಲ್ವಾ ಅಂತ ನಾವು ಗೋಳಾಡಿದ್ದೇವೆ. ದೇವರೇ, ನನ್ನ ಈ ಒಂದು ಕಷ್ಟ, ಈ ಒಂದು ಸ್ಥಿತಿ ಇನ್ನೂ ಎಷ್ಟು ದಿನಗಳ ಕಾಲ? ನನ್ನ ಕಷ್ಟದಲ್ಲಿ, ನನ್ನ ದುಃಖದಲ್ಲಿ, ನನ್ನ ಒಂದು ಹೃದಯದ ಭಾರದಲ್ಲಿ ನನ್ನನ್ನು ಸಂತೈಸುವರು ಇಲ್ಲ ಅಂತ ನಾವು ಗೋಳಾಡಿದ್ದೇವೆ. ಆದರೆ ಪ್ರಿಯ ದೇವರ ಮಗುವೆ, 1 ದಿನ ಅಂತಲ್ಲ, 2 ದಿನ ಅಂತಲ್ಲ, ಅನುದಿನವೂ ನನ್ನ ದೇವರು ನಮ್ಮ ಭಾರವನ್ನು ಹೊರಲು ಸಿದ್ಧವಾಗಿದ್ದಾನೆ. ಆತನಿಗೆ ಸ್ತೋತ್ರ. ಇವತ್ತು ಆತನಿಗೆ ನೀನು ಎಷ್ಟು ಉಪಕಾರ ಸಲ್ಲಿಸಿದ್ರು ಅಸಾಧ್ಯ. ನಾವು ಬದುಕಿರುವವರೆಗೂ ದೇವರ ನಾಮನ ಮಹಿಮೆ ಪಡಿಸ್ಬೇಕು. ಯಾಕಂದರೆ ಯಾವತ್ತೋ ನಾವು ಮಣ್ಣಾಗ್ತಿದ್ದೋ, ಯಾವತ್ತೋ ಈ ಲೋಕವನ್ನು ಬಿಟ್ಟು ಹೋಗುವಂಥ ಕಾರ್ಯ ಬಂದಿತ್ತು. ಆದರೆ ಅದರ ಮಧ್ಯದಲ್ಲಿ ನನ್ನ ಮೇಲೆ, ನಿನ್ನ ಮೇಲೆ ದೇವರ ಉದ್ದೇಶ ಇದ್ದ ಕಾರಣ ಆತನು ನಿನ್ನನ್ನು ರಕ್ಷಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಮುಂದೆ ನೋಡುವುದಾದರೆ ನಮ್ಮನ್ನು ರಕ್ಷಿಸುವ ದೇವರಿಗೆ ಸ್ತೋತ್ರ. ಆಮೇನ್. ಹಲ್ಲೆಲೂಯ. ನಮ್ಮನ್ನು ರಕ್ಷಿಸುವ ದೇವರು ಆತನೇ ಆಗಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಆಗಿದ್ದಾನೆ. ಪ್ರಿಯ ದೇವರ ಮಗುವೆ, ನಾವು ಪಾಪದ ಪಾಲಿಗೆ ನಮ್ಮನ್ನು ಪಾಪದಲ್ಲಿ ನಾವು ಜೀವಿಸುವಾಗ ಒಂದು ಪಾಪದಿಂದ ನಮ್ಮನ್ನು ರಕ್ಷಿಸಿದ್ದಾನೆ, ನರಕದಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಈ ಲೋಕದ ಯಾತ್ರೆ ಮುಗಿಸಿ ಹೋಗುವಂಥ ಸ್ಥಿತಿ ನಮಗೆ ಬಂದಿತ್ತು. ಆದರೆ ನೀನು ಸಾಯೋದಕ್ಕೆ ದೇವರ ಇಷ್ಟ ಅಲ್ಲ, ನೀನು ನಿತ್ಯ ಜೀವ ಸೇರಬೇಕೆಂದು ನನ್ನ ದೇವರು ನನ್ನನ್ನು ರಕ್ಷಿಸಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಬದುಕಿದ್ದೇವೆ ಅಂದರೆ ಆತನ ಕೃಪೆ ಆಗಿದೆ. ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ ಅಂದರೆ ಆತನ ಕೃಪೆ ಆಗಿದೆ. ಅದಕ್ಕಾಗಿ ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಇವತ್ತು ನಾವು ಕೆಲಸಕ್ಕೆ ಹೋಗುವಾಗ
ನಿನ್ನನ್ನು ರಕ್ಷಿಸುವ ದೇವರಾಗಿದ್ದಾನೆ. ನಿನ್ನ ಪ್ರಾರ್ಥನೆಯಲ್ಲಿರುವಾಗ ನಿನ್ನನ್ನು ರಕ್ಷಿಸುವ ದೇವರಾಗಿದ್ದಾನೆ. ಯಾಕಂದರೆ ನಿನ್ನ ಪ್ರಾರ್ಥನೆ ಮಾಡಬಾರ್ದು, ನಿನ್ನ ವಾಕ್ಯ ಓದಬಾರ್ದು, ಆತ್ಮಿಕ ಬೆಳೆಬಾರ್ದು, ಶತ್ರು ಏನೇ ಪ್ಲಾನ್ ಮಾಡ್ಬೋದು, ನಿನ್ನನ್ನು ರಕ್ಷಿಸುವ ದೇವರು ಒಬ್ಬನಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನೀನು ಯಾವುದೇ ಸ್ಥಿತಿಯಲ್ಲಿರ್ಬೋದು, ನೀನು ಈ ಮುಂಜಾನೆ ವೇಳೆ ಧೈರ್ಯದಿಂದ ಎದ್ದೇಳಬೇಕು. ನನ್ನನ್ನು ರಕ್ಷಿಸುವ ದೇವರೊಬ್ಬನಿದ್ದಾನೆ. ನನ್ನನ್ನು ಒಡ ಹುಟ್ಟಿದವರು, ನಮ್ಮ ಬಂಧು ಮಿತ್ರರು ನಮ್ಮನ್ನು ಯಾರೇ ನೋಡದೇ ಇರ್ಬೋದು, ಆದರೆ ನನ್ನ ಅನುದಿನವನ್ನು ಭಾರ ಹೊರುವ ದೇವರು ಒಬ್ಬನಿದ್ದಾನೆ. ನನ್ನನ್ನು ಪಾಪದಿಂದ, ಶತ್ರುವಿನ ಹೋರಾಟದಿಂದ, ಶತ್ರುವಿನ ಕುತಂತ್ರದಿಂದ ರಕ್ಷಿಸುವ ದೇವರಿದ್ದಾನೆ. ಎಷ್ಟು ಜನ ಈ ರೀತಿ ಹೇಳಕ್ಕೆ ಸಾಧ್ಯ? ಎಷ್ಟು ಜನ ಹೇಳ್ತೀರ ಇವತ್ತು, ನನ್ನ ದೇವರು ನನ್ನನ್ನು ರಕ್ಷಿಸಿದ್ದಾರೆ, ನನ್ನ ದೇವರು ನನ್ನ ಬಿಡುಗಡೆ ಕೊಟ್ಟಿದ್ದಾರೆ, ನನ್ನ ದೇವರು ನರಕದ ಬಾಗಿಲು ಹೋಗುತ್ತಿದ್ದ ನನ್ನನ್ನು ಮಗಳೇ ಮಗನೆಂದು ಕರೆದು ನಡೆಸಿದ್ದಾನಲ್ವ. ಆತನಿಗೆ ನಾವು ಎಷ್ಟು ಉಪಕಾರ ಸಲ್ಲಿಸಿದ್ರೂ ಅಸಾಧ್ಯ. ಆದ್ದರಿಂದ ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರಿಗೆ ಸಮರ್ಪಿಸಿಕೊಡೋಣ. ದೇವರೇ, ಈ ದಿನ ದೇವರ ಶಬ್ದ, ದೇವರ ಮಾತು ಎಂಬ ಈ ಕಾರ್ಯಕ್ರಮದ ಮೂಲಕ ನಮ್ಮ ಜೀವಿತದಲ್ಲಿ ನೀನು ಅನುದಿನದ ಭಾರವನ್ನು ಹೊರತಿರುವುದಕ್ಕಾಗಿ ಸ್ತೋತ್ರ. ದೇವರೇ, ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಅದು ಅಸಾಧ್ಯ ಸ್ವಾಮಿ. ಮಾತ್ರ ದೇವರೇ, ಹೌದು ರಾಜ, ನಮ್ಮನ್ನು ರಕ್ಷಿಸುವ ದೇವರು ನೀವೇ ಆಗಿದ್ದೀಯ ರಾಜ. ಅಪ್ಪ, ಈ ಒಂದು ವಾಕ್ಯಕ್ಕೆ ನನ್ನನ್ನೇ ಸಮರ್ಪಿಸಿಕೊಡ್ತೇನೆ ರಾಜ. ಎಷ್ಟು ಜನ ಹೇಳಕ್ಕೆ ಸಿದ್ಧವಾಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯಕ್ಕೆ ಯಾರು ತಗ್ಗಿಸಿ ಸಮರ್ಪಿಸಿಕೊಡ್ತಿದ್ದಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ನನ್ನ ದೇವರು ಬಲವಾದ ಕಾರ್ಯ ನಡೆಸ್ತಾರೆ. ಹೌದು, ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ಈ ವಾಕ್ಯವನ್ನು ನೋಡುವಾಗ ನಿನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ಭಾರ ಇರ್ಬೋದು, ನಿನ್ನ ಹೃದಯದಲ್ಲಿ ಯಾವುದೋ ಒಂದು ಭಾರ ಇರ್ಬೋದು. ಇವತ್ತು ಆ ಭಾರ ನನ್ನ ದೇವರು ತೆಗೆದಾಕ್ತಾ ಇದ್ದಾರೆ. ಯಾಕಂದರೆ ಒಂದು ದಿನ, ಎರಡು ದಿನ ಅಲ್ಲ, ಅನುದಿನವೂ ನಿನ್ನ ಭಾರವನ್ನು ನನ್ನ ದೇವರು ಹೊರ್ತಾರೆ. ಹಲ್ಲೆಲೂಯಾ. ನಿನ್ನನ್ನು ನರಕದ ಬಾಗಿಲಿಗೆ ನಿನ್ನನ್ನು ಸಾಯಿಸಬೇಕು ಅಂತ, ನಿನ್ನೊಂದು ಸೂಸೈಡ್ ಮಾಡಿ ಸಾಯಿಸಬೇಕು ಅಂತ ಶತ್ರು ಪ್ಲ್ಯಾನ್ ಮಾಡುವಾಗ ನನ್ನ ದೇವರು ನಿನ್ನನ್ನು ರಕ್ಷಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ರಕ್ಷಿಸಿದ್ದಾನೆ ಅಂದರೆ ಆತನೇ ನನ್ನ ದೇವರಾಗಿದ್ದಾನೆ, ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹೌದು, ಯೇಸು ಕ್ರಿಸ್ತನ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮನ್ನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ಪಾಪದಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಂದು ನಿತ್ಯ ಜೀವದ ಕಡೆಗೆ ನಿಮ್ಮನ್ನು ಸೇರಿಸುವಾಗ ದೇವರು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಷ್ಟು ಜನ ನಂಬ್ತೀರಾ? ಇವತ್ತು ನಂಬುವವರೆಲ್ಲ ಆಮೇಲೆ ಟೈಪ್ ಮಾಡಿ. ಯಾಕಂದರೆ ನಿನ್ನ ಪ್ರತಿಯೊಂದು ಭಾರವನ್ನು ನನ್ನ ದೇವರು ಹೊರ್ತಾ ಇದ್ದಾನೆ. ಆತನಿಗೆ ಸ್ತೋತ್ರ ಸ್ವಾಮಿ. ಇವತ್ತು ನಾವು ನಮ್ಮನ್ನು ರಕ್ಷಿಸುವ ದೇವರು ಆತನೇ ಆಗಿದ್ದಾನೆ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ